ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ 7ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜಗೌಡ ಪಾಟೀಲ್. ಇಟ್ಟಿಗೆ ಭಟ್ಟಿ ಮಾಲೀಕ 3 ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಪ್ರಕರಣ ವಿಜಯಪುರದಲ್ಲಿ ನಡೆದಿದೆ. ಈ ಕುರಿತಂತೆ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಕಾರ್ಮಿಕರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಖಂಡನೀಯ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದಿದ್ದಾರೆ. ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಈಗಾಗಲೇ ನಾನು ಪೊಲೀಸ್ ವರಿಷ್ಠರಿಗೆ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಬಂದಿದ್ರು. ಅಲ್ಲಿ APMC ಲಿಮಿಟ್ಸ್ ಅದು ಒಂದು ಬಾವಿ ಕಟ್ಟಿದ್ದಾಗ ಈ ಕಡೆ ಅಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೇಮೋ ರಾಠೋಡ್ ಅಂತ ಲಂಬಾಣಿ ಲಂಬಾಣಿ ಅಲ್ಲಿ 3 ಜನ ಅವರು ಕೂಡ ಶೆಲ್ ಕಾಸ್ಟ್ಗೆ ಸೇರಿರ್ತಾರೆ. ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನ ಮಾಡಿದ್ದಾರೆ. SP ಅವರು ಬಹಳ ಒಂದು ಗಂಭೀರವಾಗಿ ಮಾತಾಡ್ತಿದ್ದಾರೆ. ಅದನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ, 307 ಮಾಡಿದ್ದಾರೆ. ಆಮೇಲೆ ಬಾಂಡೆಡ್ ಲೇಬರ್ಸ್ ಆಕ್ಟ್ ಅಲ್ಲಿ ಕೂಡ ಅವ್ರನ್ನ ಮಾಡ್ತಾ ಇದ್ದಾರೆ. ಆಮೇಲೆ PMC ಮುಂದೆ ಕೂಡ ಇದು ಮಾಡ್ತಾ ಇದ್ದಾರೆ. ಕಠಿಣವಾದಂತ ಕ್ರಮ ಕೈಗೊಳ್ತೀವಿ. ಅರೆಸ್ಟ್ ಮಾಡಿ ಅವರು ಅಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂತವ್ರು ಮಾಡ್ಕೋತಾ ಇದ್ರು, ಕಾಂಪ್ರಮೈಸ್ ಮಾಡುವಂತ ಇದ್ರು ಮಾಡ್ಕೋತಾ ಇದ್ರು. ಅದು ಯಾವುದನ್ನು ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹೊಸ ಕ್ರಮ ಕೈಗೊಳ್ಳಿದ್ದಾರೆ. ನಾನು ನನ್ನ ಜೊತೆ ಕೂಡ ಮಾತನಾಡಿದ್ದಾರೆ. ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ಅವ್ರ ಮೇಲೆ ಒಂದು ಕಠಿಣ ಕ್ರಮ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಶಿಕ್ಷೆ ಕೊಡ್ತಾರೆ. ಇನ್ನು ಈ ಕುರಿತಂತೆ ರಾಯಚೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಎಲ್ಲರೂ ತಲೆ ತಗ್ಗಿಸುವಂತಹ ಅವಮಾನೀಯ ಘಟನೆ ಇದು. ಈ ರೀತಿಯ ಮನಸ್ಥಿತಿ ಬದಲಾಗಬೇಕು ಎಂದು ಹೇಳಿದ್ದಾರೆ. ಇದು ಎಲ್ಲರೂ ತಲೆ ತಗ್ಸ್ಕೋಬೇಕು. ಯಾಕಂದ್ರೆ ಇನ್ಹ್ಯೂಮನ್ ಆಕ್ಟ್ ಇದು ಲೇಬರು, ಅದು ಪೊಲೀಸ್ ಕೇಸ್ ಅದೆಲ್ಲ ಸೆಕೆಂಡ್ರಿ. ಈ ತರ ಮನಸ್ಥಿತಿ ಇರತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದ್ದಾರೆ, ಅದು ಕರ್ನಾಟಕದಲ್ಲಿ ಆಗಿದೆ ಅಂತಂದ್ರೆ ನನಗೆ ವೈಯಕ್ತಿಕವಾಗಿ ತಲೆ ತಗ್ತಕ್ಕಂಥ ಕೆಲಸ ಇದು ಯಾರು ನಾವು ಹಿಡ್ಕೊಂಡು ಆ ರೀತಿ ಹಿಗ್ಗಾಮುಗ್ಗ ಬಡ್ದಿರ್ತಕ್ಕಂಥದ್ದು ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ. ಇಲಾಖೆ ಬರೀ ನಮ್ಮ ಇಲಾಖೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿರ್ತಾರೆ. ಕಾನೂನಿನ ಕಠಿಣ ಕ್ರಮ ತಗೊಳ್ತೀವಿ. ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಈ ಸೊಲ್ಯೂಷನ್ ಅಲ್ಲ. ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ ವ್ಯವಸ್ಥೆ, ಈ ದೇಶದ ಮನಸ್ಥಿತಿನೇ ಇಂಪಾರ್ಟೆಂಟು. ಸೊ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ, ಬಾಲ ಪದ್ಧತಿ ಕೂಡ ಇದನ್ನು ನಿರ್ವಹಣೆ ಆಗ್ಬೇಕಂದ್ರೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ. ಜೊತೆಗೆ ಇದೇನು ಮಾಡಿರ್ತಕ್ಕಂಥ ಈ ಕೃತ ಇದೆ, ಇದು ಒಂದೇನು ಆಕ್ಟ್ ಮಾಡಿದಾನೆ, ಇದು ಇನ್ಹ್ಯೂಮನ್ ಆಕ್ಟ್ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀವಿ. ಕಾರ್ಮಿಕ ಅಂತಲ್ರಿ ಇದು. ಕಾರ್ಮಿಕನ ಪದ ತೆಗೆದು ಕೂಡ ಯಾರನ್ನ ಹೊಡಿಬೋದೇನ್ರ ಮನುಷ್ಯನಿಗೆ? ಹಿಂಗೆ ಕಾರ್ಮಿಕ ಅಂತ ತೆಗೆದ್ಬಿಟ್ರಿ ಓಲ್ ಎತ್ಲಾಗ ಕಾರ್ಮಿಕ ಪದ್ಧತಿ ತೆಗೆದ್ಬಿಡ. ಕಾರ್ಮಿಕರಂತ ಹೊರಡು ಬಿಟ್ಕೊಂಡು ಯಾರನ್ನ ಹೊಡಿಬೋದು ಮನುಷ್ಯನಿಗೆ? ಹಿಂಗೆ ಮನಸ್ಥಿತಿ ತಾನೇ ಇದು. ಈ ಮನಸ್ಥಿತಿ ಇರತಕ್ಕಂಥದನ್ನ ನಾವು ಅದನ್ನು ವಿರೋಧಿಸಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇವೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ನಾವು ಅಭ್ಯರ್ಥಿಯನ್ನು ಹಾಕುತ್ತೇವೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಮಾತನಾಡಿ, ನಮ್ಮದೇ ಕೋರ್ ಕಮಿಟಿ ಇದೆ, ಅಲ್ಲಿ ತೀರ್ಮಾನ ಮಾಡುತ್ತೇವೆ. ಅಧ್ಯಕ್ಷರ ಚುನಾವಣೆ ನಡೆಸಲು ನಾವು ಸಿದ್ಧ ಎಂದು ಹೇಳಿದರು. ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ. ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ. ನಾವು ನಮ್ಮ ಕಮಿಟಿ, ನಮ್ದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಟಾರ್ಗೆಟ್ ಮಾಡುವವರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ. ಕೆಲಸ ಮಾಡದೆ ಸುಮ್ಮನೆ ಹೊರಟುವವರ ಮಾತು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನಾಳೆ ಹಲವು ಸಭೆಗಳು ನಡೆಯಲಿದ್ದು, ನಾಳಿನ ಸಭೆಯಲ್ಲಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ನಡೆಯುತ್ತದೆ ಎಂದು ತಿಳಿಸಿದರು. ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದು ಯತ್ನಾಳ್ ಇರ್ಬೋದು, ಯಾರೇ ಇರ್ಬೋದು, ನಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಇಲ್ಲದೆ ಮಾತನಾಡೋದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನೆನ್ನೂ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳಿದ್ದೇನೆ. ನಾಳೆ ದಿನ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಅದೇ ರೀತಿ ತಮಿಳುನಾಡಿಂದ ಪೊನ್ನೂರು ರಾಧಾಕೃಷ್ಣನ್ ಅವರು, ಅದೇ ರೀತಿ ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ನಾಳೆ ದಿನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕೂಡ ನಾಳೆ ಸಂಜೆ 7 ಗಂಟೆಗೆ ನಿಶ್ಚಯ ಆಗಿದೆ. ಈ 3 ಸಭೆಗಳಲ್ಲಿ MP, MLA, MLCಗಳ ಸಭೆ ಇರಬಹುದು, ರಿಟರ್ನಿಂಗ್ ಆಫೀಸರ್ಸ್ ಸಭೆ ಇರಬಹುದು, ಮತ್ತೆ ಕೋರ್ ಕಮಿಟಿ
ರಾಜ್ಯದ ಪರಿಸ್ಥಿತಿ ಬಗ್ಗೆ, ಸಂಘಟನಾ ವಿಚಾರವಾಗಿ, ರಾಜ್ಯದ ಅಧ್ಯಕ್ಷ ವಿಚಾರವಾಗಿ ಎಲ್ಲವೂ ಕೂಡ ಸಮಗ್ರ ನಾಳೆ ದಿನ ಚರ್ಚೆ ಆಗ್ತದೆ. ಮೂಡಾ ಪ್ರಕರಣದಲ್ಲಿ ಇಡಿಯವರ ಪತ್ರಿಕಾ ಪ್ರಕಟಣೆಯು ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿರುವ ಅವರು, ಇಡಿಯವರ ಪತ್ರಿಕಾ ಪ್ರಕಟಣೆಗೂ ನನಗೂ ಸಂಬಂಧವಿಲ್ಲ. ಬಿಜೆಪಿಯವರು ಈ ಪತ್ರಿಕಾ ಪ್ರಕಟಣೆಯನ್ನು ಅನಗತ್ಯವಾಗಿ ಇಡಿ ಮೂಲಕ ಬಿಡುಗಡೆ ಮಾಡಿಸಿದ್ದಾರೆ ಎಂದು ದೂರಿದರು. ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. 50-50 ಸೈಟ್ ತಗೊಂಡಿದ್ದಾರೆ, ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅನಗತ್ಯವಾಗಿ ಬಿಜೆಪಿಯವರು ಇಡಿ ಅವ್ರ ಕೈಲಿ ರಿಲೀಸ್ ಮಾಡಿದ್ದಾರೆ. ಅದು ರಾಜಕೀಯ ಪ್ರೇರಿತವಾದದ್ದು. ಬ್ಯಾಂಕ್ ಎಟಿಎಂ ದರೋಡೆ ಪ್ರಕರಣದ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು ಶೀಘ್ರವೇ ಆರೋಪಿಗಳ ಬಂಧನ ಮಾಡುವುದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ, ಎಟಿಎಂಗೆ ಹಣ ತುಂಬುವಾಗ ಕಡ್ಡಾಯವಾಗಿ ಆರ್ಮ್ ಕಾರ್ಡ್ ಇರಬೇಕು ಅಂತ ನಿಯಮ ಈಗಾಗಲೇ ಇದೆ. ಇಲಾಖೆ ಕೊಟ್ಟ ರೂಲ್ಸ್ಗಳು ಲ್ಯಾಪ್ಸ್ ಆಗಬಾರದು. ಇಂತಹ ಅವಕಾಶಗಳಿಗೆ ಅಕ್ರಮ ಮಾಡುವವರು ಕಾಯುತ್ತಿರುತ್ತಾರೆ. ಹೀಗಾಗಿ ಬ್ಯಾಂಕ್ನವರು ನಮ್ಮ ಜೊತೆ ಸಹಕಾರ ಕೊಡಬೇಕು ಎಂದು ತಿಳಿಸಿದರು. ಎಟಿಎಂ ಇದಾವಲ್ಲ, ಎಟಿಎಂಗಳಿಗೆ, ಬ್ಯಾಂಕ್ಗಳಿಗೆ ಎಲ್ಲ ನಮ್ಮಿಂದ ಇನ್ಸ್ಟ್ರಕ್ಷನ್ಸು, ರೆಗ್ಯುಲರ್ ಇನ್ಸ್ಟ್ರಕ್ಷನ್ಸು ಹೋಗ್ತಾ ಇರುತ್ತೆ. ಅವರು ಈಗ ಅವ್ರ ಕರೆನ್ಸಿ ಲೋಡ್ ಮಾಡೋದಕ್ಕೆ ಎಟಿಎಂಗಳಿಗೆ ಅವ್ರು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವ್ರು ತಗೊಂಡು ಬಂದು ಅದನ್ನು ಹಾಕುವಾಗ ಆರ್ಮ್ಡ್ ಗಾರ್ಡ್ಸು ಇರಬೇಕು ಅಂತ ಕಾನೂನು ಮಾಡಿದ್ದೀವಿ ನಾವು. ಅವರು ಅವತ್ತು ಆರ್ಮ್ ಗಾರ್ಡ್ಸ್ ಇಲ್ಲ, ಅದನ್ನು ನೋಡಿಕೊಂಡೇ ಅವರು ಮಾಡಿದ್ದಾರೆ. ಇಲ್ಲಿ ಕೂಡ ಬ್ಯಾಂಕ್ ದರೋಡೆ ಮಾಡುವಾಗ ಅಲ್ಲಿ ಕೂಡ ಗಾರ್ಡ್ಸೇ ಇರಲಿಲ್ಲ ಅಂತ. ಸೊ ಈ ರೀತಿ ಲ್ಯಾಪ್ಸಸ್ಗಳಾಗಬಾರ್ದು. ಅವ್ರುಗಳಿಂದ ಬ್ಯಾಂಕಿಂದ ಆಗಲಿ ಅಥವಾ ಎಟಿಎಂಗಳು ನಡೆಸೋರಾಗಲಿ ಲ್ಯಾಪ್ಸಸ್ಗಳಾದರೆ ಅದನ್ನೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿದ್ದ ಮಹಿಳಾ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸಂಜಯ್ ರಾಯ್ಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ 50,000 ದಂಡ ವಿಧಿಸಲಾಗಿದೆ. ಇದೇ ವೇಳೆ ನ್ಯಾಯಾಲಯ ಮೃತರ ಕುಟುಂಬಕ್ಕೆ 17 ಲಕ್ಷ ಪರಿಹಾರ ನೀಡುವಂತೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಆದೇಶಿಸಿದೆ. फांसी नहीं हुआ उन लोग को आमृत्यु जो कारावास आमृत्यु जेल उनको हुआ और साथ साथ फाइन भी हुआ तीनों सेक्शन में. 64 रेप में जावज्जीवन, 66 में आमृत्यु कारावास और 103A जो मर्डर उसी में भी उनको जावज्जीवन कारावास दिया. एक ही संगे तीनों सेक्शन में फाइन भी किया. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ?